ಕ್ರೀಡಾಭಿಮಾನಿಗಳೇ, ಪಕ್ಕಾ ಸ್ಪೋರ್ಟ್ಸ್ಗೆ ಸ್ವಾಗತ. ಐಪಿಎಲ್ ನಂತಹ ವೃತ್ತಿಪರ ಮತ್ತು ಕಮರ್ಷಿಯಲ್ ಓರಿಯೆಂಟೆಡ್ ಕ್ರೀಡೆಗೆ ಏಜ್ ಲಿಮಿಟ್ ಇರಲ್ಲ. ಆದ್ರೆ ಆಟಗಾರನ ಏಜು ಮತ್ತು ಆತನ ಸಾಮರ್ಥ್ಯ, ನೇಮು, ಫೇಮು, ಫಿಟ್ನೆಸ್ ಮೇಲಷ್ಟೇ ನಿರ್ಧಾರವಾಗುತ್ತೆ. ಧೋನಿ ಯಾಕೆ ಈಗಲೂ ಬ್ಯಾಟ್ ಹಿಡ್ಕೊಂಡು ಐಪಿಎಲ್ ನಲ್ಲಿ ಆಡ್ತಾರೆ? ವಯಸ್ಸು 43. ಈ ಬಾರಿ ಐಪಿಎಲ್ ನಲ್ಲಿ ಆಟಗಾರರ ಏಜನ್ನ ಲೆಕ್ಕ ಹಾಕಿದ್ರೆ ಇವರೇ ಅತಿ ಹಿರಿಯ ಆಟಗಾರ. 40 ದಾಟಿದ ಬೇರೆ ಆಟಗಾರನೇ ಸಿಗೋದಿಲ್ಲ. ಹಾಗಂತ ಧೋನಿ ನಿಂಗೆ ವಯಸ್ಸಾಯ್ತಾ ಅನ್ನೋ ಹಾಗೂ ಇಲ್ಲ. ಇದು ಕ್ರೀಡೆ. ಇಲ್ಲಿ ವಯಸ್ಸಿನ ಅಡ್ಡಿ ಬರೋದು ಫಾರ್ಮ್, ಬೇಡಿಕೆ ಕಳ್ಕೊಂಡು ಅಥವಾ ನನ್ನ ಹತ್ರ ಆಗಲ್ಲ, ಎಲ್ಲ ಮುಗೀತು ಅನ್ನೋ ಆಟಗಾರರಿಗೆ ಮಾತ್ರ. ನೀವು ನೋಡಿ, ಕ್ರಿಕೆಟ್ನಲ್ಲಿ ಅಲಿಖಿತ ನಿಯಮವೊಂದು ಸೆಟ್ ಆಗ್ಬಿಟ್ಟಿದೆ. 33-35 ವರ್ಷಕ್ಕೆ ಕ್ರಿಕೆಟಿಗರ ಆಟವನ್ನ ಫೈನಲೈಸ್ ಮಾಡೋಕೆ ಶುರು ಮಾಡಿಬಿಡ್ತಾರೆ. ಓರ್ವ ಕ್ರಿಕೆಟಿಗ ಫಾರ್ಮ್ ಹಾಗೂ ಫಿಟ್ನೆಸ್ ಜೊತೆಗೆ ತಂಡಕ್ಕೆ ಉಪಯುಕ್ತ ಅಂತ ಆದ್ರೆ ಆತ ಆಡ್ತಾನೆ ಮುಂದುವರಿಬಹುದು. ಅದರಲ್ಲೂ ರಾಷ್ಟ್ರೀಯ ತಂಡಕ್ಕೆ ಹಿರಿಯರ ಅವಶ್ಯಕತೆ ಇದೆ ಅಂತ ಬಂದ್ರೆ ಅವರಿಗೆ ಮಣೆ ಹಾಕ್ತಾರೆ. ಕರ್ನಾಟಕದ ಹೆಸರಾಂತ ವೇಗಿ ಜಾವಗಲ್ ಶ್ರೀನಾಥ್ 2002ರಲ್ಲೇ ಎಲ್ಲಾ ಫಾರ್ಮೆಟ್ಗೂ ನಿವೃತ್ತಿಯನ್ನ ಘೋಷಿಸಿದ್ರು. ಆದ್ರೆ ಮುಂದಿನ ವರ್ಷವೇ ಅಂದ್ರೆ 2003ರ ವರ್ಲ್ಡ್ ಕಪ್ ಇರುತ್ತೆ. ಖುದ್ದು ಅಂದಿನ ನಾಯಕ ಸೌರವ್ ಗಂಗೂಲಿ ಶ್ರೀನಾಥ್ ಅವರನ್ನ ಕನ್ವಿನ್ಸ್ ಮಾಡ್ತಾರೆ. ಅಟ್ಲೀಸ್ಟ್ ವಿಶ್ವಕಪ್ ತನಕ ಆದ್ರೂ ಆಡಿ ಅಂತ ಕೇಳಿಕೊಳ್ತಾರೆ. ಅದರಂತೆ ಶ್ರೀನಾಥ್ ಟೀಮ್ ಇಂಡಿಯಾ ಪರ ಮತ್ತೆ ಆಡೋದಕ್ಕೆ ಒಪ್ಪಿ ವರ್ಲ್ಡ್ ಕಪ್ ನಲ್ಲಿ ಕೀ ಬೌಲರ್ ಆಗಿ ನಿಲ್ತಾರೆ. ಟೂರ್ನಿಯಲ್ಲಿ 16 ವಿಕೆಟ್ ಪಡಿತಾರೆ. ಆದರೆ ಫೈನಲ್ ನಲ್ಲಿ ಭಾರತ ಆಸ್ಟ್ರೇಲಿಯಾ ವಿರುದ್ಧ ಸೋಲು ಕಾಣುತ್ತೆ. 34ರ ವಯಸ್ಸಿನಲ್ಲಿದ್ದ ಶ್ರೀನಾಥ್ ಮತ್ತೆ ನಿವೃತ್ತಿಯನ್ನ ಘೋಷಿಸುತ್ತಾರೆ. ದೇಶದ ಹಿರಿಯ ಕ್ರಿಕೆಟಿಗ ಮಹಮ್ಮದುಲ್ಲಾ ಮೊನ್ನೆವರೆಗೂ ಬಾಂಗ್ಲಾ ತಂಡಕ್ಕೆ ಅನಿವಾರ್ಯ ಆಟಗಾರನಾಗಿ ಆಡಿದ್ರು. ವಯಸ್ಸು 39 ವರ್ಷ. 38ನೇ ವರ್ಷದಲ್ಲಿ ಶಕೀಬ್ ಅಲ್ ಹಸನ್, 36 ವರ್ಷದಲ್ಲಿ ತಮೀಮ್ ಇಕ್ಬಾಲ್ ಅಂತವರೇ ಬೇರೆ ಬೇರೆ ಕಾರಣಕ್ಕೆ ಮೂಲೆ ಸರಿದಿದ್ರು. ಲೆಜೆಂಡರಿ ಮಹೇಂದ್ರ ಸಿಂಗ್ ಧೋನಿ 39ನೇ ವಯಸ್ಸಿನಲ್ಲಿ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ಸೈಲೆಂಟ್ ಆಗಿ ಗುಡ್ ಬೈ ಹೇಳಿದ್ರು. ಆದ್ರೆ ಐಪಿಎಲ್ ನಿಂದ ದೂರ ಉಳಿದಿಲ್ಲ. ನಡುವೆ ಒಮ್ಮೆ ತಂಡ ಬದಲಾದರೂ ಕೂಡ ಸತತ 18 ವರ್ಷ ಐಪಿಎಲ್ ನಲ್ಲಿ ಆಡಿದ್ದಾರೆ. ಧೋನಿಗೀಗ 43 ವರ್ಷ. ಚೆನ್ನೈ ತಂಡವೇ ಧೋನಿ ಅಂತಿರುವಾಗ ಧೋನಿ ಆಟ ಮುಂದುವರಿಸುವುದರಲ್ಲಿ ತಪ್ಪಿಲ್ಲ. ಓರ್ವ ಆಟಗಾರನ ಮೌಲ್ಯ, ಅಗತ್ಯತೆ ಕಡಿಮೆ ಆದಾಗ ಮಾತ್ರವೇ ಸಾಕು ಎನ್ನುವಂತಹ ಪ್ರಶ್ನೆ ಬರುತ್ತೆ. ಎಂತೆಂತಹ ಆಟಗಾರರೇ ರಿಟೈನ್ ಆಗದೆ ಬೇರೆ ಬೇರೆ ತಂಡಕ್ಕೆ ಜಂಪ್ ಆಗಿರೋದನ್ನ ಕಾಣಬಹುದು. ಕೊಹ್ಲಿ ಇಲ್ಲದ ಆರ್ಸಿಬಿಯನ್ನ ಊಹಿಸೋದಕ್ಕೂ ಕಷ್ಟ. ಧೋನಿ ಇಲ್ಲದ ಚೆನ್ನೈ ತಂಡವೂ ಕೂಡ. ನಾನು ವೀಲ್ ಚೇರ್ ನಲ್ಲಿದ್ರೂ ಓಕೆ, ತೊಂದರೆ ಇಲ್ಲ, ನೀವು ಆಡಿ ಅಂತಾನೆ ಸಿಎಸ್ಕೆ ಮ್ಯಾನೇಜ್ಮೆಂಟ್ ಹೇಳುತ್ತೆ ಅಂತ ಧೋನಿ ಹೇಳಿಕೆ ನೀಡಿದ್ದಾರೆ. ಗೀಜು ಮ್ಯಾಟ್ರೇ ಅಲ್ಲ ಎಂಬಂತೆ ಧೋನಿ ಮಾತನಾಡಿದ್ದಾರೆ. ಧೋನಿಯಂತಹ ಆಟಗಾರ ತನ್ನ ಫ್ರಾಂಚೈಸಿ ಪರ ಇನ್ನೂ ಕನಿಷ್ಠ 2 ವರ್ಷ ಆಡಿದ್ರೂ ಅಚ್ಚರಿ ಇಲ್ಲ. ಸಿಎಸ್ಕೆ ಅಂದ್ರೇನೆ ಧೋನಿ ಎಂಬಂತೆ ಈ ಫ್ರಾಂಚೈಸಿ ಇದೆ. ಹೀಗಾಗಿ ಹಣದ ಹೊಳೆ, ಜಿದ್ದಿನ ಈ ಕ್ರಿಕೆಟ್ ಟೂರ್ನಿಯಲ್ಲಿ ಏಜ್ ಫ್ಯಾಕ್ಟರ್ ಕ್ಷುಲ್ಲಕ ವಿಷಯ. 18 ವರ್ಷಗಳಿಂದ ಪ್ರಶಸ್ತಿ ಗೆಲ್ಲದ ಫ್ರಾಂಚೈಸಿ ಡೆಲ್ಲಿ, ಲಖನೌ, ಪಂಜಾಬ್, ಆರ್ಸಿಬಿ ಅಂತಹ ತಂಡಗಳು ಯಾಕೆ ಹಣ ಚೆಲ್ಲೋದ್ರಲ್ಲಿ ಹಿಂದೆ ಮುಂದೆ ನೋಡಲ್ಲ ಅಂದ್ರೆ ಇಲ್ಲಿ ನಷ್ಟದ ಪ್ರಶ್ನೆಯೇ ಇಲ್ಲ, ಪ್ರತಿಷ್ಠೆಯ ಪ್ರಶ್ನೆ ಮಾತ್ರ. ಇದು ಯಾವುದೋ ಸಿನಿಮಾಗೆ ಮಾಡುವಂತಹ ಹೂಡಿಕೆ ಅಲ್ಲ. ಫ್ರಾಂಚೈಸಿ ಪರ ಆಟವೇ ಸಿನಿಮಾ ಇಲ್ಲೇ. ಆರ್ಸಿಬಿ ಅಂತಹ ತಂಡಗಳು ಸೋತ್ರು ಗಳಿಸುತ್ತೆ, ಗೆದ್ರು ಗಳಿಸುತ್ತೆ. ಹೈಪ್ ತಂಡಗಳ ಪಂದ್ಯಗಳು ನಡೆಯುತ್ತಿರುವಾಗಲೇ ಫ್ರಾಂಚೈಸಿ ಓನರ್ಗಳ ಬೊಕ್ಕಸ ಬೇರೆ ಬೇರೆ ದಿಕ್ಕಿನಿಂದ ತುಂಬ ಹೋಗುತ್ತೆ. ಏನೇ ಹೇಳಿ, ಐಪಿಎಲ್ ವೃತ್ತಿಪರ ಆಟಗಾರರ ಹೈ ರೇಂಜ್ ಮನಿಯ ಕ್ರೀಡೆ. ಇದು ಕ್ರಿಕೆಟ್ನದ್ದೇ ನೆಕ್ಸ್ಟ್ ಪ್ರಕಾರ. ಇಲ್ಲಿ ದುಡ್ಡೇ ಸರಕು. ಏಜ್ ಎಷ್ಟೇ ಇದ್ರೂ ನುಗ್ಗೋ ಆಟಗಾರರೇ ಜೂಜಿನ ಕುದುರೆಗಳು. ನೀವೇನಂತೀರಿ? ನೋಡ್ತಾ ಇರಿ ಪಕ್ಕಾ ಸ್ಪೋರ್ಟ್ಸ್.